ಎಲ್ಲಿ ಅಬ್ಬೆ ಅವರು ಕಾಣ್ತಾನೆ ಇಲ್ಲ? ಇಲ್ಲೇ ಪಕ್ಕದೂರ್ಗೆ ಹೋಗಿದ್ದಾರೆ. ಒಂದು ಮುಖ್ಯವಾದ ಕೆಲಸ ಬಂತು, ತುಂಬ ಪ್ರಯತ್ನ ಪಟ್ಟರು ಇಲ್ಲೇ ಇರೋಕ್ಕೆ. ಆದರೆ ಏನು ಮಾಡ್ತೀರಾ, ನಿಮಗೆ ಗೊತ್ತಲ್ವಾ, ಮುಖ್ಯವಾದ ಕೆಲಸ ಬಂದರೆ ಹೋಗಲೇಬೇಕಾಗತ್ತೆ. ಅದರಿಂದ ನಿಮಗೇನು ತೊಂದರೆ ಆಗಲಿಲ್ಲ ತಾನೇ? ತೊಂದರೆ ಇಲ್ಲ, ಅದಕ್ಕೆ ಅವ್ರ ಆಶೀರ್ವಾದ ಇದ್ರೆ ಸಾಕು. ಖಂಡಿತ ಖಂಡಿತ ಇದ್ದೇ ಇರುತ್ತೆ. ನನಗಂತೂ ನೀವು ಮನೆಗೆ ಬಂದಿದ್ದು ತುಂಬಾ ಸಂತೋಷ ಆಯಿತು. ಎಲ್ಲಿ ಪ್ರೀತಿ ಕಾಣಿಸ್ತಾ ಇಲ್ಲ? ಕೋಣೆಲಿದ್ದಾಳೆ. ಹಾಂ, ಪ್ರೀತಿಗೆ ಶರ್ಬತ್ ತರಕ್ಕೆ ಹೇಳು. ಹಾಂ, ಅವಳು ಯಾಕೆ ತರಬೇಕು? ನಾನೇ ತರ್ತೀನಿ. ಅಯ್ಯೋ ಅಕ್ಕ, ನೀವ್ಯಾಕೆ ಕಷ್ಟ ತಗೋತೀರಾ? ಪ್ರೀತಿ ಇದ್ದಾಳಲ್ಲ, ಅವಳು ತರ್ತಾಳೆ. ಪರವಾಗಿಲ್ಲ, ನಾನೇ ತರ್ತೀನಿ. ಹೇಳಿದ್ನಲ್ಲ ಅದಕ್ಕೆ ಪ್ರೀತಿನ ಕಳಿಸಿ ಅಂತ. ಕಳಿಸಿ. ದೀಪಾ, ಹೋಗಿ ಪ್ರೀತಿಗೆ ಶರ್ಬತ್ ತಗೊಂಬರಕ್ಕೆ ಹೇಳು. ಬಂದ್ಲು ನೋಡಿ ಪ್ರೀತಿ. ಇವಳೆ ಪ್ರೀತಿ. ಅಯ್ಯೋ ಪ್ರೀತಿ, ನಿಂತ್ಕೊಂಡೆ ಬಿಟ್ಟೆ. ಬಾ, ಶರ್ಬತ್ ಕೊಡು. ಬಾಮ್ಮ ಬಾ, ಕೊಡು ಕೊಡು. ನಮ್ಮ ಪ್ರೀತಿ ಇದ್ದಾಳಲ್ಲ, ಶರಬತ್ನ ಸಖತ್ತಾಗಿ ಮಾಡ್ತಾಳೆ. ಕೊಡು ಕೊಡು ಕೊಡು. ನಂಜುಡ ತಗೊಳ್ಳಿ. ಗ್ರೀನ್ ರೈಸ್ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು, ಹಸಿ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಪಲಾವ್ ಎಲೆ, ಕಾಳುಮೆಣಸು, ಜೀರಿಗೆ, ಲವಂಗ, ಚಕ್ಕೆ, ಅನಾನಸು, ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಜೀರಿಗೆ, ಈರುಳ್ಳಿ, ಕರಿಬೇವು ಹಾಕಿ ಹುರಿದು ರುಬ್ಬಿದ ಮಸಾಲ, ಉಪ್ಪು, ಅನ್ನ ಹಾಕಿ ಮಿಕ್ಸ್ ಮಾಡಿ. ಒಂದು ಚಿಕ್ಕ ಪ್ಯಾನ್ಗೆ ತುಪ್ಪ, ದ್ರಾಕ್ಷಿ, ಗೋಡಂಬಿ ಹಾಕಿ ಹುರಿದು ಕಲಸಿದರೆ ಗ್ರೀನ್ ರೈಸ್ ಸವಿಯಲು ಸಿದ್ಧ. ಅವಳು ಕೇಳೋ ಹಾಗಿದ್ದಿದ್ರೆ ಎಲ್ಲ ಯಾವತ್ತೋ ಸರಿ ಹೋಗ್ತಾ ಇತ್ತು. ಅದಕ್ಕೆ ನೀವಾದ್ರೂ ಏನು? ನಾನಾದ್ರೂ ಏನತ್ತೆ? ಅವಳ ಹತ್ರ ಬಂದು ನೀನು ಸೋಲೋದು ಬೇಡ, ನಾನೇ ಸೋಲ್ತೀನಿ, ನೀನು ನಮ್ಮ ತಂದೆಗೆ ಅವಮಾನ ಮಾಡಿದ್ರು ಪರವಾಗಿಲ್ಲ, ದಯವಿಟ್ಟು ಮನೆಗೆ ಬಾ ಅಂತ ಬೇಡ್ಕೋಬೇಕಾ? ಹಾಗಲ್ಲ ಅಳಿ, ಅಂದ್ರೆ ಸಂಸಾರ ಅಂದಮೇಲೆ ಇಂಥದೆಲ್ಲ ಏನಾದ್ರೂ ಒಂದು ಇದ್ದೇ ಇರುತ್ತೆ. ಹೋರಾಟ ಮಾಡಿದ್ಲು. ಮಧುವಂತೆ ಅಕ್ಕನ ನ್ಯಾಯ ಸಿಗುವವರೆಗೂ ನನ್ನ ಮದ್ವೆನೆ ಮಾಡ್ಕೊಳ್ಳಲ್ಲ ಅಂತ ಪಣ ತೊಟ್ಟು ಕೂತಿದ್ಲು. ನಿನ್ನ ಪ್ರಾಣನ ಇಟ್ಕೊಂಡಿದ್ಲು ಕಣೆ ಅಕ್ಕ. ಅವಳು ಮೈ ಮೇಲೆ ನೀನು ಸೇರ್ಕೊಂಡು ಅವಳ ಸಂಸಾರನ ಹಾಳು ಮಾಡ್ತಿದ್ಯಲ್ಲೇ. ಇದ್ಯಾವುದಪ್ಪ ಹೊಸ ನಂಬರಿಂದ ಫೋನ್ ಬತ್ತದೆ? ಆ ಫೋಟೋ ತಗೊಂಡವೇನಾದ್ರು ಬೇರೆ ನಂಬರಿಂದ ಮಾಡಿರ್ಬೋದಾ? ತೊಂದರೆ ಇಲ್ಲ, ಎತ್ತು ಬಿಡು. ಹಲೋ, ಏಯ್ ಪಟ್ಟಾಪಟ್ಟಿ ಚಡ್ಡಿ ಬನಿಯನ್, ಏನೋ ಮಾಡ್ತಾ ಇದ್ಯಾ? ಶಿವನೇ ಶಂಭುಲಿಂಗ, ನಿನ್ ಜೊತೆಗೆ ಮಾತಾಡ್ದವನೆಲ್ಲಪ್ಪ. ಅಲ್ಲ ಶಿವ,
ಯಾಕೆ ಹಿಂಗೆ ಫೋನ್ ಮಾಡಿ ನಂಗೆ ಜಂತುಳ ಬಿಡ್ತಾ ಇದೆ? ಏಯ್ ವಾಯ್ಸ್